ಅಸ್ಸಲಾಮ್ ವಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಒಂದು ವಾರ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮಮ್ಮನ ಮನೇಲಿ ವ್ಲಾಗ್. ಇವಾಗ ಬೆಳಗ್ಗೆ ತಿಂಡಿಗೇನೆ ಚಪಾತಿ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನೂ ಬಂದಿದ್ದರು ಊರಿಂದ, ಹಾಗಾಗಿ ಚಪಾತಿ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತಾ ಇದ್ದಾರೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ಊಟ ಮಾಡಿ ತಿಂಡಿ ತಿಂತಾಯಿದ್ದಾರೆ ನೋಡಿ. ಈಗ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಗಂಡು ಮಕ್ಕಳು. ನನ್ನ ಮಗಳಿಗೂ ಆಟ ಆಡಿಸ್ಕೊಂಡು ಅಮ್ಮು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ಲು. ಯಾಕಂದರೆ ಅವ್ರ ಮಾವನು ಅವ್ರ ತಾತ ಇಬ್ಬರು ಕೆಲ್ಸಕ್ಕೆ ಹೋಗಿದ್ದರು ಆಗಲೇ. ಇಲ್ಲಿ ಅವ್ರ ದೊಡ್ಡಮ್ಮನೂ ಅವ್ರ ಅಣ್ಣ ಆಟ ಆಡಿಸ್ಕೊಂಡು ಕೂತಿದ್ದಾರೆ ಇಬ್ಬರೂ. ನಾನು ಅಮ್ಮನ ಮನೆಗೆ ಬಂದು ಒಂದು ಹೆಚ್ಚು ಕಮ್ಮಿ 10 ದಿನ ಆಯಿತು. ಅಕ್ಕ ಮಾತ್ರ 2 ದಿನದ ಹಿಂದೆ ಬಂದಿದ್ಲು. ಹಾಗಾಗಿ ವೀಡಿಯೋಸ್ ನಾನು ಮಾಡಿಕೊಂಡೆ. ಹಿಂದೆದ್ದು ನಾನೇನು ಈ ವಿಡಿಯೋಸ್ ಮಾಡಿರಲಿಲ್ಲ. ಇವತ್ತು ನಮ್ಮ ಅಕ್ಕನ ಮಗ ಸಣ್ಣವಂತೂ ಹುಟ್ಟಿದ ಹಬ್ಬ ಆಯಿತು, ಬರ್ಡೇ ಇತ್ತು. ಹಂಗಾಗಿ ಅವ್ರದ್ದು ಬರ್ಡೇದೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊಮ್ಮಗಳು ಮಗನ ಮಗಳು ಚೆನ್ನಾಗಿ ಮಾಡ್ತಾ ಇದ್ದೀನ ವೀಡಿಯೋ. ನೀವಿಬ್ಬರು ಅಕ್ಕ ತಂಗಿಯರು, ಒಬ್ಬನ ಅಣ್ಣ. ಏನು ಮಾತಾಡೋದು? ಇವರು ನಮ್ಮ ಅಜ್ಜಿ, ಇವರು ನನ್ನ ಮೊಮ್ಮಗಳು. ನನ್ನ ಮೊಮ್ಮಗಳ ಮುಚ್ಚಿ ಅಂತ ಒಂದು ಮಗು ಇವಳಿಗೆ, ಹೆಣ್ಣು ಹುಡುಗಿ. ಅದು ದೊಡ್ಡವಳಿಗೆ 2 ಗಂಡು ಮಕ್ಕಳು ಅಷ್ಟೇ. ನೋಡಿದ್ರಲ್ಲ, ಅಜ್ಜಿನೂ ಸ್ವಲ್ಪ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಅಜ್ಜಿ ಅಂತಂದರೆ ಅವರು ನಮ್ಮಪ್ಪನ ಅಮ್ಮ. ನಮ್ಮಮ್ಮನ ಅಮ್ಮನೂ ಮತ್ತು ಅವ್ರ ಅಪ್ಪನೂ ಇಬ್ಬರು ಇಲ್ಲ, ನಮ್ಮ ತಾತಾರು. ಅಷ್ಟೊತ್ತಲ್ಲಿ ನೋಡಿ ಸೀಬೆಹಣ್ಣೆಲ್ಲ ಕೊಯ್ದು ಫ್ರೂಟ್ ಒಂದು ಸ್ವಲ್ಪ ಕೊಯ್ಯೋಣ ಅಂತೇಳಿ ಕೂತ್ಕೊಂಡ್ವಿ. ನನ್ನ ಮಗಳು ಕೂತ್ಕೊಂಡು ತಿಂತಾ ಇದ್ದಾಳೆ. ಎಲ್ಲ ಕೊಯ್ದು ತಿಂದಿದ್ದಾದಮೇಲೆ ಅಡುಗೆಗೆ ಜೋಡಿಸ್ಕೋಬೇಕು ಅಂತೇಳಿ ನಮ್ಮ ಅಕ್ಕನೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಬಿರಿಯಾನಿ ಮಾಡೋಕ್ಕೆ ಜೋಡಿಸ್ಕೊತಾ ಇದ್ಲು. ನಾನು ಅಷ್ಟೊತ್ತಲ್ಲಿ ಕಸ್ಟರ್ಡ್ ಮಾಡಿಬಿಡೋಣ ಅಂತೇಳಿ ಕಸ್ಟರ್ಡಿಗೆ ಬೇಕಾಗಿರೋ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಕಸ್ಟರ್ಡ್ ಎಲ್ಲ ಮಾಡಿಟ್ಟು ನಮ್ಮ ಅಬ್ಬವರು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ರು. ಅವರು ಬಂದಮೇಲೆ ನಾವು ಟೌನಿಗೆ ಹೋಗೋದಿತ್ತು. ಟೌನಿಗೆಲ್ಲರೂ ರೆಡಿಯಾಗಿ ಸ್ವಲ್ಪ ಬಟ್ಟೆ ಶಾಪಿಂಗು ಅದು ಇದು ಎಲ್ಲ ಇತ್ತು. ಮತ್ತು ಬರ್ಡೇ ಬಾಯ್ಗೂ ಏನಾದರೂ ಕೊಡಿಸ್ಬೇಕಿತ್ತಲ್ವ, ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಾವು ಟೌನಿಗೆ. ಅಮ್ಮು ಖುಷಿಯಾಗಿದ್ಲು, ಯಾಕಂದರೆ ಅವಳಿಗೆ ಹೊರಗಡೆ ತಿರುಗೋದಂದರೆ ತುಂಬಾ ಇಷ್ಟ. ಅದರಲ್ಲೂ ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀವಲ್ಲ, ಇನ್ನೂ ಖುಷಿ ಅವಳಿಗೆ. ನಾನು ಅಲ್ಲಿ ಕೂತ್ಕೊತೀನಿ, ಇಲ್ಲಿ ಕೂತ್ಕೊತೀನಿ ಅಂತ ಎಲ್ಲ ಹೇಳಿ ಕೂತ್ಕೊತಾ ಇದ್ದಾಳೆ ನೋಡಿ. ಬೆಳಗ್ಗೆಯಿಂದ ರೆಡಿಯಾಗಿ ಕಾದಿದ್ದಾಳೆ ಅವಳು. ನಾವು ಹೋಗ್ತಿರೋದು ಮಧ್ಯಾಹ್ನ, ಇದು ಸಂಜೆ. ಇದಕ್ಕೆ ಟೌನಿಗೆ ಬೆಳಗ್ಗಿಂದ ರೆಡಿಯಾಗಿ ಕಾಯ್ಕೊಂಡು ಕೂತಿದ್ದಾಳೆ ಟೌನಿಗೆ ಹೋಗೋಕ್ಕೆ. ಕಾದು ಮಲ್ಕೊಂಡು ಇರಲಿಲ್ಲ ಇವತ್ತು ಹಗಲೊತ್ತು. ಆಮೇಲೆ ಎಲ್ಲ ಹೊರಟ್ವಿ ನಾವು. ಹೊರಡೋ ಟೈಮಲ್ಲಿ ಹಂಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಲೇಟ್ ಆಗಿಬಿಟ್ಟಿತ್ತು, ನಮ್ಮಮ್ಮ ಬಂದಿರಲಿಲ್ಲ, ಮನೆಯಲ್ಲೇ ಉಳ್ಕೊಬಿಟ್ಟಿದ್ರು ಅಮ್ಮ. ನೀವು ಹೋಗಿ ಬರೋದು ತುಂಬಾ ಲೇಟ್ ಆಗುತ್ತೆ, ನಿಮ್ಮದು ಬೇಗ ಮುಗಿಯಲ್ಲ ಶಾಪಿಂಗು, ಹಂಗೆ ಹಿಂಗೆ ಅಂತ ಹೇಳಿ ನಮಗೆ ಕಳಿಸಿದ್ರು. ಅಲ್ಲಿ ಬಟ್ಟೆ ಅಂಗಡಿಗೆ ಹೋದರೆ ನಮ್ಮ ಮಕ್ಕಳಿಂದು ಸೈಜ್ ತೊಗೊಳ್ಳೋ ಅಷ್ಟೊತ್ತಲ್ಲಿ ಮಕ್ಕಳಿಗೊಂದು ಒಪ್ಪಿಗೆ ಆದರೆ ನಮಗಿಷ್ಟ ಆಗಲ್ಲ, ನಮಗಿಷ್ಟ ಆದರೆ ಮಕ್ಕಳಿಗೂ ಇಷ್ಟ ಆಗಲ್ಲ. ಅದೇ ಥರ ಅಲ್ಲೇ ತುಂಬ ಹೊತ್ತು ಹಿಡಿಸ್ಬಿಡ್ತು. ಆಮೇಲೆ ಅಮ್ಮಗೂ ಬಟ್ಟೆ ತೊಗೋಬೇಕಿತ್ತು. ಅವಳಿಗೂ ಸೆಲೆಕ್ಟ್ ಮಾಡಿ ಇದು ಬೇಕಾ ಅಂತ ಕೇಳಿ ತೊಗೋಬೇಕು. ಅಮ್ಮಗೂ ಎಲ್ಲ ತೊಗೊಂಡು ಆಮೇಲೆ ಮಕ್ಕಳಿಗೂ ತೊಗೊಂಡು ಅಲ್ಲಿ ಚೇಂಜ್ ಎಲ್ಲ ಮಾಡ್ತಾಯಿದ್ರು ಮಕ್ಕಳು. ಅದೆಲ್ಲ ನೋಡಿ ಕ್ಲೀನಾಗಿ ತೊಗೊಂಡು ಪರ್ಚೇಸ್ ಮಾಡಿ ಸ್ವಲ್ಪ ಬಾರ್ಗಿಂಗ್ ಮಾಡಿ ತೊಗೊಂಡು ಬರೋ ಅಷ್ಟೊತ್ತಲ್ಲಿ ಆಗಲೇ ಸಂಜೆ ಟೈಮು ಆಗಿಬಿಟ್ಟಿತ್ತು. ಇನ್ನು ಬೇರೆದು ಎಲ್ಲ ಶಾಪಿಂಗ್ ಮಾಡೋದು ತುಂಬಾ ಇತ್ತು. ಇಲ್ಲೇ ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಪಾಪ ನಮ್ಮ ಅಣ್ಣವರೆಲ್ಲ ಕಾರಲ್ಲೇ ಕೂತಿದ್ರು. ನಿಮ್ಮ ಜೊತೆ ನಾವು ಬರಲ್ಲ, ನೀವು ತುಂಬಾ ಲೇಟ್ ಮಾಡ್ತೀರಾ ತೊಗೊಳಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅಕ್ಕನೂ ತುಂಬ ಬರಲ್ಲ ಊರಿಗೆ, ತುಂಬಾ ಅಪರೂಪ ಅವಳು ಬರೋದು. ಅಕ್ಕ ಬಂದಾಗ ನಾನು ಬಂದು ಮಾತಾಡಿಸ್ಕೊಂಡು ಹೋಗಬೇಕು. ಅಕ್ಕ ತಂಗಿಯರು ಸಿಗೋದೇ ಸ್ವಲ್ಪ ಮದುವೆ ಆದಮೇಲೆ. ಅವ್ರು ಒಂದು ಕಡೆ, ನಾವು ಒಂದು ಕಡೆ ಇರ್ತೀವಿ. ಯಾವಾಗಲೂ ಒಂದು ಟೈಮ್ ಸಿಗ್ತೀವಿ, ಅದು ಟೈಮು ಸಾಕಾಗಲ್ಲ. ಜೊತೇಲಿದ್ದಾಗ ಗೊತ್ತಾಗಲ್ಲ, ಜಗಳ ಆಡ್ತಾ ಇರ್ತೀವಿ ಜೊತೇಲಿದ್ದಾಗ. ಇಬ್ಬರು ಮದುವೆಯಾಗಿ ಹೋದಾಗ ಈ ತವ್ರ ಮನೆಗೆ ಬಂದು ಸಿಗೋದೇ ಅಪರೂಪ. ಆ ಟೈಮಲ್ಲಿ ಗೊತ್ತಾಗುತ್ತೆ. ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಚಪ್ಪಲಿನೂ ಕೊಡಿಸ್ಬೇಕಿತ್ತು, ಹಂಗೆ ಚಪ್ಪಲಿ ಸ್ಟೋರಿಗೂ ಹೋದ್ವಿ. ಚಪ್ಪಲಿ ಎಲ್ಲ ತೊಗೊಂಡು ಆಮೇಲೆ ಅವ್ರ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಿತ್ತು. ಹಂಗಾಗಿ ಅಂದರೆ ಸೈಕಲ್ ಕೊಡಿಸ್ತೀವಿ ಅಂತ ಹೇಳಿದರು. ಹಂಗಾಗಿ ಇಬ್ಬರು ಮಕ್ಕಳಿಗೂ ಸೈಕಲ್ ಶಾಪಿಗೆ ಅಂದರೆ ಶೋರೂಮಿಗೆ ಕರ್ಕೊಂಡೋಗಿ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕು ಏನು ಅಂತ ಎಲ್ಲ ಇದು ಮಾಡ್ತಾಯಿದ್ರು. ನಾನು ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲೊಂದು ಸ್ವಲ್ಪ ಎಲ್ಲ ಡಿಸ್ಟರ್ಬ್ ಇದೆ, ಅದು ಇದು ಕೆಲಸದ್ದು, ಅದೆಲ್ಲ ಇದ್ರಲ್ಲಿ ಕೇಳಿಸುತ್ತೆ ಅನಿಸುತ್ತೆ. ಕೊಡಿಸ್ತಿರೋ ಮಾವನೇ ನೋಡಿ ಸುಮ್ಮನೆ ಕೂತ್ಕೊಬಿಟ್ಟಿದ್ದಾನೆ, ಮಕ್ಳು ಯಾವ್ದು ತೊಗೊಳ್ಳಿ ಅಂತೇಳಿ.
ಈಗಿನ ಕಾಲದಲ್ಲಿ ಇಂಥ ಮಾವನ ಪಡೆಗೆ ನಮ್ಮ ಮಕ್ಕಳು ಪುಣ್ಯ ಮಾಡಿದ್ದಾವೆ. ಆಮೇಲೆ ಬಂದ್ವಿ, ಇಲ್ಲೆಲ್ಲ ಸ್ವೀಟ್ಸ್ ಎಲ್ಲ ಇತ್ತು ಮತ್ತು ಮಗುಗೆ ನನ್ನ ಅಕ್ಕನ ಮಗಂದು ಸಣ್ಣ ಒಂದು ಬರ್ಡೇ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಕೇಕ್ ತೊಗೋಬೇಕಿತ್ತು. ಕೇಕೆಲ್ಲ ಪಾರ್ಸಲ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಅಮ್ಮು ಕಾರಲ್ಲೇ ಮಲ್ಕೊಬಿಟ್ಲು ಪಾಪ, ಕದಿ. ನಾವು ಮನೆಗೆ ಹೋಗೋ ಅಷ್ಟೊತ್ತಲ್ಲೇ 7:30 8 ಗಂಟೆ ಆಗಿಬಿಟ್ಟಿತ್ತು. ನಾವು ಆಮೇಲೆ ಮನೆ ಕಡೆ ಹೊರಟ್ವಿ. ಬರ್ಡೇ ಸೆಲೆಬ್ರೇಷನಿಂದು ನನಗೇನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ತುಂಬಾ. ಅದು ಹೋಗಿದ್ದು ಊಟದ್ದು ಎಲ್ಲ ಏನೂ ನಾನು ತೆಗೀಲಿಲ್ಲ. ಆಮೇಲೆ ನೋಡಿ ನಮ್ಮ ಊರಿಂದ ನಮ್ಮ ನಾದಿನಿನು ಮತ್ತು ನಮ್ಮ ಮೈದ್ನ ಬಂದಿದ್ದರು. ಅವ್ರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಅಮ್ಮು ಅವ್ರು ಬಂದಿರೋದಕ್ಕೆ ಖುಷಿಯಾಗಿ ಬಿಡ್ತಿದ್ದಾಳೆ. ಅವ್ರು ಯಾವುದೋ ಮದುವೆ ಇತ್ತು ಅಂತೇಳಿ ಬಂದಿದ್ದರು. ಹಂಗೆ ಅಮ್ಮಗೆ ನೋಡ್ಕೊಂಡು ಹೋಗೋಕ್ಕೆ ಅಂತ ಮನೆಗೆ ಬಂದು ಹೋದರು. ಇದೇ ನೋಡಿ ಸೈಕಲ್ಲು ಅವ್ರ ಮಾವ ಮಕ್ಳಿಗೆ ಕೊಡಿಸಿದ್ದು. 2 ಸೈಕಲ್ಲು ಒಂದೇ ಥರ ಇದೆ, ಆದರೆ ಕಲರ್ ಚೇಂಜ್ ಇದೆ, ಒಂದೇ ಕಂಪ್ನಿದು. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇನ್ನು ಮುಂದೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಬಾಯ್.